ಅಂಡರ್ ಪಾಸ್ನಲ್ಲಿದ್ದಂತಹ ಒಂದು ಗೇಟ್ನಲ್ಲಿ ಟ್ರಕ್ ಒಂದು ಸಿಲುಕಿಕೊಂಡಿದೆ. ವೇಗವಾಗಿ ಆ ಗೇಟ್ ಅನ್ನ ದಾಟೋದಕ್ಕೆ ಅಂತ ಟ್ರಕ್ ಬಂದಿದ್ದು ಅಲ್ಲಿ ಸಿಲುಕಿಕೊಂಡಿದೆ. ಬೆಂಗಳೂರಿನ ಹೊರಮಾವು ರೈಲ್ವೆ ಅಂಡರ್ ಪಾಸ್ನಲ್ಲಿ ಈ ಘಟನೆಯಾಗಿದೆ. ಸಾಮಾನ್ಯವಾಗಿ ಅಂಡರ್ ಪಾಸ್ಗಳು ಇರುವಂತಹ ಸಂದರ್ಭದಲ್ಲಿ ಆ ರಸ್ತೆಗೆ ಎಂಟರ್ ಆಗೋದಕ್ಕೆ ಒಂದು ಗೇಟ್ ಅನ್ನ ಅಳವಡಿಸಿರ್ತಾರೆ. ಅಂದ್ರೆ ಭಾರಿ ವಾಹನಗಳು ಅಲ್ಲಿ ಹೋಗಬಾರ್ದು ಅಂತ. ಯಾಕಂದ್ರೆ ಆ ಅಂಡರ್ ಪಾಸ್ ಇರುತ್ತಲ್ಲ, ಅದರ ಹೈಟ್ ಎಷ್ಟಿರುತ್ತೆ ಅಷ್ಟನ್ನೇ ಕೂಡ ಒಂದು ಗೇಟ್ ಅನ್ನ ಹಾಕಿರ್ತಾರೆ. ಭಾರಿ ಎತ್ತರದ ವಾಹನಗಳು ಹೋಗಿ ಅಲ್ಲಿ ಸಿಲುಕಿಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕೆ. ಆದ್ರೆ ಈ ಟ್ರಕ್ ಚಾಲಕ ಅದನ್ನ ಗಮನಿಸದೆ ವೇಗವಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಗೇಟ್ಗೆ ಕರೆಕ್ಟ್ ಆಗಿ ಆ ಟ್ರಕ್ ಸಿಕ್ಕಾಕೊಂಡಿದೆ. ಅದಾದ ನಂತರ ಆತ ಟೈರ್ಗೆ ಗಾಳಿ ಬಿಟ್ಟು ಅದನ್ನ ಮುಂದೆ ತೆಗೆಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾನೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಕೆಲವೊಂದು ಅಂಡರ್ ಪಾಸ್ಗಳಲ್ಲಿ ಭಾರಿ ಎತ್ತರದ ವಾಹನಗಳು ಹೋಗೋದಕ್ಕಾಗಲ್ಲ ಅಂತ ಈ ರೀತಿಯ ಗೇಟ್ ಅನ್ನ ಆ ರಸ್ತೆಯ ಎಂಟ್ರೆನ್ಸ್ ಅಲ್ಲೇ ಹಾಕಿರ್ತಾರೆ. ಸೊ ಚಾಲಕನಿಗೆ ಹಾಗಾದ್ರೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ವಾ? ತನ್ನ ವಾಹನದ ಹೈಟ್ ಎಷ್ಟಿದೆ, ಆ ಗೇಟ್ ಹೈಟ್ ಎಷ್ಟಿದೆ, ಅದ್ಯಾವುದು ಕೂಡ ಆತನಿಗೆ ಗೊತ್ತಾಗಿರ್ಲಿಲ್ವಾ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ನೀವ್ ಹೇಳಿದಾಗೆ ಕೆಲವೊಂದಿಷ್ಟು ಅಂದ್ರೆ ಹೆವಿ ವೆಹಿಕಲ್ಸ್ ಗಳು ಪಾಸ್ ಆಗಬಾರ್ದು ಅಂತ ಏನ್ ಮಾಡಿರ್ತಾರೆ ಅಂದ್ರೆ ಬ್ಯಾರಿಗೇಟ್ ಗಳನ್ನ ಹಾಕಿರ್ತಾರೆ ಅಂಡರ್ ಪಾಸ್ ಗಳಲ್ಲಿ. ಅದನ್ನ ಗಮನಿಸದ ಚಾಲಕ ನೆಗ್ಲೆಕ್ಟ್ ಮಾಡಿ ಅದನ್ನ ಅಂದ್ರೆ ಹೋಗ್ಬಿಡ್ಬಹುದು ಅನ್ನುವಂತಹ ಒಂದು ಇಂಟೆನ್ಷನ್ ಇಟ್ಕೊಂಡು ಟ್ರಕ್ ಅನ್ನ ಪಾಸ್ ಮಾಡೋದಕ್ಕೆ ಹೋಗಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಸರಿಸುಮಾರು ಇವತ್ತು ಬೆಳಗಿನ ಜಾವ 3 ರಿಂದ 4 ಗಂಟೆ ಆಸುಪಾಸ್ನಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನ ಹೊರಮಾವು ರೈಲ್ವೆ ಅಂಡರ್ ಪಾಸ್ ನಲ್ಲಿ ಈ ಘಟನೆ ನಡೆದಿರೋದು. ಆ ವೇಳೆ ಜಾಸ್ತಿ ಜನರ ಓಡಾಟ ಇರೋದಿಲ್ಲ. ಚಾಲಕನೇ ಅಂದ್ರೆ ಆ ಟ್ರಕ್ ಅನ್ನ ಹೇಗಾದ್ರೂ ಮಾಡಿ ಈ ಬ್ಯಾರಿಗೇಡ್ ನಿಂದ ಬಿಡಿಸ್ಬೇಕು ಅನ್ನುವಂತ ಯತ್ನ ಕೂಡ ಮಾಡ್ತಾನೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಈ ರೀತಿ ಅಂದ್ರೆ ಇದು ಪ್ಯೂರ್ ನೆಗ್ಲಿಜೆನ್ಸಿಯಿಂದ ನಡೆದಿರುವಂತ ಘಟನೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು ಪ್ರತೀಕ್ಷಾ. ಅಂದ್ರೆ ಹೋಗ್ಬಿಡೋಣ ಅನ್ನುವಂತಹ ಒಂದು ನಲ್ಲಿ ಟ್ರೈ ಮಾಡ್ತಾನೆ, ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಆಗ ಟೈರ್ ಗಳಿಂದ ಅವನು ಪಂಚರ್ ಮಾಡಿ ನಂತರ ಆ ಟ್ರಕ್ ಅನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಘಟನೆ ನಡೆದಿರೋದು ಒಂದ್ ರೀತಿ ಅಲ್ಲಿನ ಸ್ಥಳೀಯರಿಗೂ ಕೂಡ ಒಂದ್ ರೀತಿ ಅಸಮಾಧಾನ ಕ್ರಿಯೇಟ್ ಆಗಿದೆ ಪ್ರತೀಕ್ಷಾ. ಥ್ಯಾಂಕ್ ಯು ಚಂದ್ರನಾ ಡೀಟೇಲ್ಸ್ಗೆ.